ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಿನ್ನೆ ಒಂದು ವಿಚಾರ ಬರುತ್ತೆ, ಅದರ ಟೈಟಲ್ ಕಾರ್ಡಲ್ಲಿ ಅಭಿನಯ ಚಕ್ರವರ್ತಿ ಅನ್ನೋ ಬದಲು ಅಭಿನಯ ಛತ್ರವರ್ತಿ ಅಂತ ಆಗಿದೆ. ಸೊ ಇದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ವಾ, ಇದ್ರ ಬಗ್ಗೆ ಯಾಕೆ ನೀವು ಹೇಳಲ್ಲ ಅನ್ನುವಂಥದ್ದು ತುಂಬ ಮೆಸೇಜ್ ಬಂತು ಸ್ನೇಹಿತರಿಂದ. ಇದ್ರ ಬಗ್ಗೆ ವಿಡಿಯೋ ಮಾಡಿ ಬ್ರದರ್, ಒಂದು ಅವೇರ್ನೆಸ್ ಆಗಬೇಕು, ನೆಕ್ಸ್ಟ್ ಟೈಮ್ ಈ ರೀತಿ ಆಗಬಾರ್ದು ಅಂತ ಕೂಡ ಕೆಲವೊಬ್ರು ಹೇಳಿದ್ರು. ಆ್ಯಂಡ್ ಕೆಲವೊಬ್ರು ಕೂಡ ಕಳಿಸ್ಬಿಟ್ಟು ಇದು ನಿಜಾನಾ, ಏನಿದು ಈ ರೀತಿ ಬಂದಿದೆಯಾ, ನಾನು ಸಿನಿಮಾಗಿನ್ನೂ ಹೋಗಿಲ್ಲ ಅನ್ನುವಂಥ ಮೆಸೇಜ್ ಕೂಡ ಎಷ್ಟೊಂದು ಜನ ಹಾಕಿದ್ರಿ. ಸೊ ಅದು ಒಂದು ಕಡೆ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಇವತ್ತು. ಆ್ಯಂಡ್ ಆಲ್ಸೋ ಕಲೆಕ್ಷನ್ ಬಗ್ಗೆ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ನನಗೆ, ಬ್ರದರ್ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ, ಎಷ್ಟಾಯಿತು ಒನ್ ಡೇ ಕಲೆಕ್ಷನ್ ಎಷ್ಟಾಯಿತು ಅಂತ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಸೊ ಎರಡರ ಬಗ್ಗೆನೂ ಮಾತಾಡ್ತೀನಿ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಟೈಟಲ್ ಕಾರ್ಡ್ ವಿಚಾರಕ್ಕೆ ಬಂದುಬಿಡ್ತೀನಿ. ಈ ಒಂದು ಮಿಸ್ಟೇಕ್ ಹೇಗಾಯಿತು ಏನೋ ಅಂತ ಖಂಡಿತವಾಗ್ಲೂ ನನಗೂ ಗೊತ್ತಿಲ್ಲ. ಬಟ್ ನಾನು ಕೂಡ ಸಿನಿಮಾ ನೋಡೋ ಟೈಮಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಅಬ್ಸರ್ವ್ ಮಾಡಿಲ್ಲ. ಯಾಕೆಂದರೆ ಆ ಒಂದು ಫ್ಯಾನ್ ಶೋ ಅಲ್ಲಿದ್ದಾಗ ಕ್ರೌಡು, ಆ ಒಂದು ಸೆಲೆಬ್ರೇಷನ್ನು ನೋಡೋದ್ರಲ್ಲೇ ಟೈಮ್ ಆಗ್ತಾಯಿತ್ತು. ಬಟ್ ನಾನು ಸ್ಕ್ರೀನ್ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ. ಈಗ ಎಲ್ಲರೂ ಕಳಿಸಿರುವಂಥದ್ದು, ಬ್ರದರ್ ಯಾಕೆ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಲ್ವಾ, ಯಾಕೆ ಮಾಡಲ್ಲ, ಹಾಗೆ ಒಂದು ಅವೇರ್ನೆಸ್ ಮಾಡಿ, ನೆಕ್ಸ್ಟ್ ಟೈಮ್ ಈ ರೀತಿ ಆಗಬಾರ್ದು ಅಂತ ಮೆಸೇಜ್ ಕೂಡ ಮಾಡಿದ್ದೀರಾ. ಆ್ಯಂಡ್ ಕೆಲವೊಬ್ಬರು ನಾನು ಆಗಲೇ ಹೇಳಿದಾಗೆ ಇದು ನಿಜಾನಾ, ಇದು ನಿಜವಾಗ್ಲೂ ಹಿಂಗೆ ಬಂದಿದೆಯಾ ಸ್ಕ್ರೀನ್ ಮೇಲೆ, ಏನು ಕತೆ ಇದು ಅಂತ ಕೂಡ ಕೇಳಿದ್ರೆ, ಖಂಡಿತವಾಗ್ಲೂ ಇದು ಸ್ಕ್ರೀನ್ ಮೇಲೆ ಬಂದಿರೋದಂತೂ ನಿಜ. ಬಟ್ ಈ ಮಿಸ್ಟೇಕ್ ಹೆಂಗಾಯಿತು ಅಂತ ಗೊತ್ತಿಲ್ಲ. ಸೊ ನನಗನ್ಸೋ ಪ್ರಕಾರವಾಗಿ ಸಿನಿಮಾ ಎಡಿಟಿಂಗ್ ಟೈಮಲ್ಲಿ ಯಾರೂ ಕೂಡ ಇದನ್ನು ಅಬ್ಸರ್ವ್ ಮಾಡಿಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಸಮ್ಟೈಮ್ಸ್ ಅಬ್ಸರ್ವ್ ಮಾಡೋಕ್ಕಾಗಿರಲ್ಲ. ಆ್ಯಂಡ್ ಈ ಒಂದು ಅಬ್ಸರ್ವೇಷನ್ನು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋಕ್ಕಿಂತ ಒಂದು ಸರಿ ಪರಿಗಣಿಸಬೇಕಾಗಿತ್ತು. ಎಲ್ಲ ಒಂದು ಟೈಟಲ್ ಕಾರ್ಡ್ಗಳಲ್ಲಿ ಯಾವ ರೀತಿ ಬರ್ತಾ ಇದೆ ಹೆಸರು, ಮೇನ್ ಹೆಸರು ಹೆಂಗೆ ಬರ್ತಾ ಇದೆ ಅನ್ನೋದು ಅಬ್ಸರ್ವ್ ಮಾಡ್ಬೋದಾಗಿತ್ತು ಅವರು. ಬಟ್ ಮಾಡಿಲ್ಲ. ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಅವ್ರ ಟೀಮ್ ಅವರೇ ಹೇಳಬೇಕು. ಸೊ ಈಗ ಇದು ಆಗಿ ಹೋಗಿರುವಂಥ ವಿಚಾರ. ಸೊ ಈ ವಿಚಾರವಾಗಿ ನನಗೂ ಕೂಡ ತುಂಬ ಬೇಸರ ಆಯಿತು. ಓಕೆ, ಇರಲಿ, ಏನು ಮಾಡಲಿಕ್ಕಾಗಲ್ಲ. ಈಗ ಸಡನ್ನಾಗಿ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ಹೆಂಗೆ ಚೇಂಜ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಹೆಂಗೆ ಚೇಂಜ್ ಆಗುತ್ತೆ ಅಂತಂದರೆ, ಸೊ ಸದ್ಯಕ್ಕೆ ಈಗ ಈ ವೀಕಲ್ಲಿ ಏನಿದೆ, ಆಲ್ಮೋಸ್ಟ್ ಈಗ ಎಲ್ಲ ಒಂದು ಸ್ಯಾಟಲೈಟಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ವೀಕಲ್ಲಿ ಏನಾಗುತ್ತೆ, ಅದನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊಳ್ತಾರೆ ಒಂದು ಥಿಯೇಟರ್ಗಳಲ್ಲಿ, ನನಗೆ ಗೊತ್ತಿರೋ ಪ್ರಕಾರವಾಗಿ. ಸೊ ಈ ಒಂದು ಫಾರ್ಮೆಟಲ್ಲಿದ್ದಾಗ ಏನಾದರೂ ಒಂದು ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಚೇಂಜಸ್ ಮಾಡಿಬಿಟ್ಟು ಹಾಕುವಂಥ ಸಾಧ್ಯತೆಗಳು ಇರುತ್ತೆ. ಬಹುಶಃ 50-50 ಅದು ಕೂಡ. ಆ್ಯಂಡ್ ಇಲ್ಲ ಅಂತ ಅಂದರೆ ಎಲ್ಲಿ ಮುಂದೆ ಚೇಂಜ್ ಆಗ್ಬೋದು ಅಂದರೆ, ಸೊ OTTಲಿ ಚೇಂಜ್ ಮಾಡ್ತಾರೆ ಖಂಡಿತವಾಗ್ಲೂ. ಆ್ಯಂಡ್ ಆಲ್ಸೋ TVಲಿ ಟೆಲಿಕಾಸ್ಟ್ ಆದರೆ 100% ಚೇಂಜ್ ಆಗಿರುತ್ತೆ, ಅದರಲ್ಲಂತೂ ಡೌಟೇ ಇಲ್ಲ. ಬಟ್ ಈ ರೀತಿ ಆಗಿರುವಂಥದ್ದು ಸ್ವಲ್ಪ ಪರಿಗಣಿಸ್ಬೋದಾಗಿತ್ತು, ಅಷ್ಟೊಂದು ನೆಗ್ಲೆಕ್ಟ್ ಮಾಡಬಾರ್ದಾಗಿತ್ತು ಈ ಒಂದು ಟೈಟಲ್ ಅಂತ ನನಗೂ ಪರ್ಸನಲಿ ಅನ್ನಿಸ್ತು. ಏನೂ ಮಾಡಲಿಕ್ಕಾಗಲ್ಲ, ಈಗ ಆಗೋಗ್ಬಿಟ್ಟಿದೆ. ಸೊ ಇದನ್ನು ದೊಡ್ಡ ಮಟ್ಟಕ್ಕೆ ಎಳ್ಕೊಂಡು ಹೋಗೋದು ಬೇಡ. ಸೊ ಆಯಿತು, ಬಟ್ ಆದಷ್ಟು ಏನೋ ಬದಲಾವಣೆ ತರುವಂಥ ಒಂದು ಟೆಕ್ನಾಲಜಿ ಏನಾದರೂ ಇದ್ದರೆ, ಏನಾದರೂ ಆಯಿತು ಅಂದರೆ ಬೇಗ ದಯವಿಟ್ಟು ಚೇಂಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು ನಾನು ಟೀಮ್ ಕಡೆಗೆ ಅಂತ ಹೇಳ್ಬೋದು ಅಷ್ಟೇ. ಎಲ್ಲ ಅಭಿಮಾನಿಗಳ ಪರವಾಗಿ, ಎಲ್ಲ ಸ್ನೇಹಿತರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ದಯವಿಟ್ಟು ಆದಷ್ಟು ಬೇಗ ಆ ಒಂದು ಟೈಟಲ್ ಏನಿದೆ ಅದನ್ನು ಚೇಂಜ್ ಮಾಡಿ ಅಭಿನಯ ಚಕ್ರವರ್ತಿ ಅಂತ ದಯವಿಟ್ಟು ಹಾಕಿ ಅಂತ ಕೇಳ್ಕೊಳ್ತೀನಿ. ಆಯ್ತು, ಕಲೆಕ್ಷನ್ ವಿಚಾರಕ್ಕೆ ಬಂದುಬಿಡ್ತೀನಿ. ಕಲೆಕ್ಷನ್ ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಂತೂ ನಾನು ಓಪನ್ ಮಾಡಿದ್ರೆ ಎಲ್ಲ ಮೆಸೇಜು ರಿಕ್ವೆಸ್ಟಿಂಗ್ ಬಂದುಬಿಟ್ಟಿದೆ, ಬ್ರದರ್ ಕಲೆಕ್ಷನ್ ಬಗ್ಗೆ ಯಾಕೆ ಮಾಡಲ್ಲ ವಿಡಿಯೋ ಯಾಕೆ ಮಾಡಲ್ಲ ಅಂತ, ಮಾಡಿ ಎಷ್ಟಾಗಿದೆ ಅಂತ. ಸೊ ಸುಮಾರು ನಾವು ಸಿನಿಮಾಗಳ ಕಲೆಕ್ಷನ್ಸ್ ವೀಡಿಯೋಸ್ಗಳನ್ನೆಲ್ಲ ಮಾಡ್ತೀವಿ. ಬಟ್ ಅಫಿಷಿಯಲ್ ಆಗಿ ಯಾರು ಬಿಡ್ತಾರೋ ಸೊ ಅವ್ರದ್ದು ನಾವು ಖಂಡಿತವಾಗ್ಲೂ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ಆಗೆಲ್ಲ ಒಂದು ಎಕ್ಸ್ ಖಾತೆಯಲ್ಲಿ ಇಷ್ಟಾಗಿದೆ ಅನ್ನೋ ಒಂದು ಅಂದಾಜಿನ ಮೇಲೆ, ಥಿಯೇಟರ್ಸ್ ಕೌಂಟ್ಸ್ ಮೇಲೆ, ಆ್ಯಂಡ್ ಥಿಯೇಟರ್ನಲ್ಲಿ ಹೌಸ್ಫುಲ್ ಆಗಿದ್ದು ಎಲ್ಲ ಕೌಂಟ್ ಮಾಡಿ ಒಂದು ಇಷ್ಟ ಆಗಿರ್ಬೋದು ಅಂತ ಹೇಳ್ತಾರೆ. ಬಟ್ ಅದು ಆ ಒಂದು ಸಂಖ್ಯೆ ಹೇಳಲಿಕ್ಕೆ ಒಂದು ಅಥರೈಸ್ಡ್ ಆಗಿ, ಒಂದು ಅಫಿಷಿಯಲ್ ಆಗಿ ಒಂದು ಟೀಮ್ ಕಡೆಯಿಂದ ಏನಾದರೂ ಒಂದು ರಿಪೋರ್ಟ್ ಬಂತು ಅಂದರೆ, ಸೊ ನಮಗೂ ಕೂಡ ಒಂದು ಪ್ರೌಡ್ ಇರುತ್ತೆ ಹೇಳಲಿಕ್ಕೆ. ಆ್ಯಂಡ್ ನಮಗೂ ಒಂದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಬಗ್ಗೆ ಮಾತಾಡಲಿಕ್ಕೆ. ಸುಮ್ಮನೆ ಯಾವುದೋ ಒಂದು ನಂಬರ್ನ ಇಟ್ಕೊಂಡು ನಾವು ಇಷ್ಟಾಗಿದೆ ಅಷ್ಟಾಗಿದೆ ಅನ್ನುವಂಥದ್ದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನ್ನಿಸ್ತು. ವಾಟ್ ಎವರ್, ಕಲೆಕ್ಷನ್ ಬಗ್ಗೆ ಯಾರ್ಯಾರು ತಲೆ ಕೆಡಿಸ್ಕೊಂಡಿದ್ದೀರಾ ಆ್ಯಂಡ್ ಯಾರ್ಯಾರು ತುಂಬ ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ಟೀಮ್ ಅವ್ರು. ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ಯಾವುದೇ ಒಂದು ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ. UI ಕೂಡ ತುಂಬ ಜನ ಕೇಳಿದ್ರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಏನಾದರೂ ನಮಗೆ ಇನ್ಫಾರ್ಮೇಷನ್ ಬಂತು ಅಂದರೆ ಮಾತ್ರ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅರ್ಹನಾಗಿರ್ತೀನಿ. ಸೊ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ಅರ್ಹನಾಗಿರಲ್ಲ ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಮುಂದಿನ ದಿನಗಳಲ್ಲೂ ಕೂಡ
ಸಿನಿಮಾಗಳು ರಿಲೀಸ್ ಆಗ್ತಾ ಹೋಗ್ತಾವಲ್ಲ, ಎಲ್ಲ ಸಿನಿಮಾಗಳಿಗೂ ಕೇಳ್ತಾರೆ ಕಲೆಕ್ಷನ್ ಅಂತ. ಸೊ ಅಫಿಷಿಯಲಾಗಿ ಅವರು ಅನೌನ್ಸ್ ಮಾಡ್ತಾರೆ, ಅವರ ಒಂದು ಎಕ್ಸ್ ಖಾತೆಯಲ್ಲಿ, ಅವರ ಒಂದು ಹ್ಯಾಂಡಲ್ಸಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದನ್ನ ಇಟ್ಕೊಂಡು ನಾವು ಒಂದು ಇಷ್ಟ ಆಗಿದೆ ಅಂತ ಒಂದು ಹೇಳಲಿಕ್ಕೆ ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಟ್ ಯಾವುದೇ ಒಂದು ರೂಮರ್ಸ್ ಆಗಿರ್ಬೋದು, ಯಾವುದೇ ಒಂದು ಗೆಸ್ಸಿಂಗ್ ಆಗಿರ್ಬೋದು, ಸೊ ಇದ್ರ ಮೇಲೆ ಈ ಒಂದು ಕಲೆಕ್ಷನ್ ವೈಸ್ನ ನಮಗೆ ಹೇಳಲಿಕ್ಕೆ ಅಷ್ಟೊಂದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ. ಇನ್ನೂ ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ. ಸೊ ಈ ಒಂದು ಕಂಟಿನ್ಯೂ ಈಗ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಕಂಟಿನ್ಯೂಷನ್ ಹೋಗ್ತಾ ಇದೆ. ಸೊ ನೋಡೋಣ ಅಫಿಷಿಯಲಾಗಿ ಅವರೇ ಟೀಮ್ ಅವರು ಅನೌನ್ಸ್ಮೆಂಟ್ ಮಾಡ್ಬೋದಾ ಏನು ಅಂತ ನೋಡೋಣ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಕಲೆಕ್ಷನ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ, ಆ್ಯಂಡ್ ಟೈಟಲ್ ಬಗ್ಗೆ ನಿಮಗೆ ಅನಿಸುತ್ತೆ ಅನ್ನೋ ಕಾಮೆಂಟ್ ಮಾಡಿ ಅನ್ನೋದನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.